ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಮಾಶ್ರಮ್ ವ್ಲಾಗ್ಸ್. ಇವತ್ತು ಸಿಂಪಲ್ ಆಗಿರೋ ರೈಸ್ ರೆಸಿಪಿನ ಶೇರ್ ಮಾಡ್ತಿದ್ದೇನೆ. ಮಕ್ಕಳ ಲಂಚ್ ಬಾಕ್ಸ್ಗಂಕರು ತುಂಬ ಚೆನ್ನಾಗಿರುತ್ತೆ. ಯಾವುದೇ ವೆಜ್ಜೀಸ್ ಇಲ್ದಿರುವಾಗ ಮಾಡುವಂಥ ರೆಸಿಪಿ ಇದು. ಸಿಂಪಲ್ಲಾಗಿ ಟೇಸ್ಟಾಗಿರುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ಅಕ್ಕಿನ ಫಸ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. 2 ಕಪ್ ಅಕ್ಕಿಗೆ 1 ಕಪ್ಪಷ್ಟು ತೊಗರಿಬೇಳೆನ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ 1 ಟೊಮ್ಯಾಟೊ, ಆಲೂಗಡ್ಡೆ, ಈರುಳ್ಳಿನ ಹೆಚ್ಚಿ ಇಟ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಟೇಸ್ಟಿಯಾಗಿರುತ್ತೆ. ವೆಜಿಟೇಬಲ್ಸ್ ಎಲ್ಲ ಖಾಲಿ ಆದಾಗ ಈ ರೀತಿಯಾಗಿ ಮಾಡ್ಕೊಳ್ಬೋದು ಮಕ್ಕಳಿಗೆ ಲಂಚ್ ಬಾಕ್ಸ್ನ. ಹಾಗೆ ಇಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರನ ಇಟ್ಟು 2 ಸ್ಪೂನ್ ಎಣ್ಣೆನ ಹಾಕಿ ಚೆನ್ನಾಗಿ ಜೀರಿಗೆ ಸಾಸಿವೆನ ಹಾಕಿ ಚುಟಪಟ ಅಂತ ಸಿಡಿಸ್ಕೋಬೇಕು ಚೆನ್ನಾಗಿ. ಹಾಗೆ ಸ್ವಲ್ಪ ಶೇಂಗಾನ ಹಾಕ್ತಿದ್ದೀನಿ. ಇದು ಚಿಕ್ಕ ಮಕ್ಕಳ ಲಂಚ್ ಬಾಕ್ಸು. ನನ್ನ ಮಗಳಿಗೆ LKG ಹೋಗ್ತಿದ್ದಾಳೆ ಅವಳು, ಇನ್ನೂ ಅವಳಿಗಿದು. ಸೊ ಶೇಂಗಾ ಹಾಕಿ ಸ್ವಲ್ಪ ತಿಂತಾಳೆ ಅನ್ನೋ ಕಾರಣಕ್ಕೆ ಹಾಕಿರೋದು. ಹಾಗೆ ಈರುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕಿದೆನ. ಈರುಳ್ಳಿನ ಕೆಂಪಾಗಿ ಬಾಡಿಸ್ಕೊಂಡ ನಂತರ ಆಮೇಲೆ ಪೊಟ್ಯಾಟೋನ ಸೇರಿಸ್ಕೊಳ್ಳಿ. ಕಾಯಿಪಲ್ಯ ಜಾಸ್ತಿ ಇಲ್ಲದೆ ಇರುವಾಗ, ಆಮೇಲೆ ಕೊತ್ತಂಬರಿ, ಕರಿಬೇವು ಏನೂ ಇಲ್ಲದೆ ಇರುವಾಗ ಜಸ್ಟ್ ಇಷ್ಟೇ ಇರುತ್ತಲ್ವ. ನಾರ್ಮಲಾಗಿ ಟೊಮ್ಯಾಟೊ, ಈರುಳ್ಳಿ ಅಂತಾರೆ ಎಲ್ಲರ ಮನೇಲಿ ಇದ್ದೇ ಇರುತ್ತಲ್ವ. ಸೊ ಟೊಮ್ಯಾಟೊ, ಈರುಳ್ಳಿನ ಹಾಕಿ ಒಂದೇ ಒಂದು ಆಲೂಗಡ್ಡೆ ಇತ್ತು, ಸೊ ಅದನ್ನು ಸಹ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗುತ್ತೆ. ಹಾಗೆ ಟೇಸ್ಟಿಯಾಗೂ ಇರುತ್ತೆ ಅಂತ ಹೇಳಿ ಮಾಡ್ತಿದ್ದೀನಿ. ಮಕ್ಕಳಿಗೆ ಈ ರೀತಿ ಮಸಾಲೆ ಎಲ್ಲ ಜಾಸ್ತಿ ಹಾಕ್ದೇ ಮಾಡಿಕೊಡೋದ್ರಿಂದ ಅವ್ರಿಗೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಇಷ್ಟಪಟ್ಟು ತಿಂತಾರೆ. ನನ್ನ ಮಗಳಿಗಂಕರು ಮಸಾಲೆ ಜಾಸ್ತಿ ಇದ್ದರೆ ತಿನ್ನೋದಿಲ್ಲ. ಹಾಗೆ ಖಾರ ಕೂಡ ಜಾಸ್ತಿ ಇರ್ಬಾರ್ದು ಅವಳಿಗೆ. ಇದು ನೋಡಿ ಇವಾಗ ಎಣ್ಣೆಲಿ ಚೆನ್ನಾಗಿ ಬಾಡಿದೆ ಟೊಮ್ಯಾಟೊ, ಈರುಳ್ಳಿ ಎಲ್ಲ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಖಾರ ಹೇಳಿದ್ನಲ್ವ, ಅವ್ಳು ಖಾರ ಜಾಸ್ತಿ ತಿನ್ನಲ್ಲ ಅಂತ ಹೇಳಿ ಸ್ವಲ್ಪನೇ ಖಾರನ ಸೇರಿಸ್ತೀನಿ. LKG ಅವಳು ಇನ್ನೂ ಇವಾಗ. ಸೊ ಎಷ್ಟು ಬೇಕೋ ಅಷ್ಟು ಖಾರನ ಸೇರಿಸಿ ಅವಳು ತಿನ್ನೋಷ್ಟು ಮಾತ್ರನೇ ಸೇರಿಸ್ತೀನಿ. ಆದರೂ ಮತ್ತು ಇದಕ್ಕೆ ಬೆಲ್ಲ ಎಲ್ಲದೂ ಹಾಕಬೇಕು, ಅಂದರೆ ಮಾತ್ರ ತಿಂತಾಳೆ ಅವಳು, ಇಲ್ಲ ಅಂದರೆ ತಿನ್ನೋದಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಗರಂ ಮಸಾಲೆ, ಸಾಂಬಾರು ಮಸಾಲೆ ಬರುತ್ತಲ್ವ, ಸೊ ಅದನ್ನು ಸೇರಿಸ್ತಿದ್ದೀನಿ. ಸ್ವಲ್ಪ ಅರಿಶಿಣ ಪುಡಿನ ಸೇರಿಸಿ ಒಂದು ಸಲ ಮಿಕ್ಸ್ ಕೊಡಬೇಕಿದೆ. ನಿಮ್ಮ ಮನೇಲಿ ಮಕ್ಕಳು ಜಾಸ್ತಿ ಇಷ್ಟಪಡ್ತಿದ್ರೆ ಜಾಸ್ತಿ ಹಾಕಿ ಮಾಡಿ, ಚೆನ್ನಾಗಿರುತ್ತೆ ಟೇಸ್ಟಿನ್ನು. ಸ್ವಲ್ಪ ಮಿಕ್ಸ್ ಕೊಟ್ಟ ನಂತರ ಇದಕ್ಕೆ ಸ್ವಲ್ಪನೇ ನೀರು ಹಾಕಿದ್ದೀನಿ. ಒಂದು ಸ್ವಲ್ಪ ಬಿಸಿನೀರು ಹಾಕಿಬಿಟ್ಟು ಬಿಟ್ಟಿದ್ದೀನಿ. ಅದೇ ಟೊಮ್ಯಾಟೊ ಎಲ್ಲ ಸ್ವಲ್ಪ ಸ್ಮೂತಿಶ್ ಆಗಲಿ ಅಂತ ಹೇಳಿ, ಸ್ವಲ್ಪ ಬಾಡ್ಕೊಳ್ಳಿ ಅಂತ ಹೇಳಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಹಾಗೆ ಇದಕ್ಕೆ ಇವಾಗ ಅಕ್ಕಿನ ಸೇರಿಸ್ತೀನಿ. ಅಕ್ಕಿ ಸೇರಿಸಿ ಮತ್ತೆ ಒಂದು ಸಲ ಮಿಕ್ಸ್ ಕೊಟ್ಟು, ಇವಾಗ ಇದಕ್ಕೆ ಸೈಡಲ್ಲಿ ಬಿಸಿನೀರು ಇಟ್ಟಿದ್ದೆ. ರೈಸಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೈಡಲ್ಲಿ ಇಟ್ಕೊಂಡು ನೀರನ್ನ ಸೇರಿಸಿ ಇವಾಗ ಇದನ್ನು ಮತ್ತೆ ಒಂದು ಸಲ ಮಿಕ್ಸ್ ಕೊಡ್ತೇನೆ ಚೆನ್ನಾಗಿ. ನೀರೆಲ್ಲ ಅಕ್ಕಿ ಎಲ್ಲ ನೀರಿಗೆ ಹೊಂದ್ಕೊಳ್ಳೋದು ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಟ ನಂತರ ಇದಕ್ಕೆ ಒಂದು ನಿಂಬೆಹಣ್ಣನ್ನು ಸೇರಿಸ್ತಿದ್ದೆ ನಾನಿಲ್ಲಿ. ನಿಂಬೆಹಣ್ಣು ಹಾಗೆ ಸ್ವಲ್ಪ ಬೆಲ್ಲ, ಚೂರು ಬೆಲ್ಲ ಸೇರಿಸ್ತೀನಿ. ನನಗೆ ಯಾವುದೇ ಅಡುಗೆಗಾದರೂ ಸ್ವಲ್ಪ ಬೆಲ್ಲ ಸೇರಿಸ್ತೀನಿ. ಸ್ವಲ್ಪ ಬೆಲ್ಲ, ಹಾಗೆ ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಸೇರಿಸಿದ್ದೆ. ಅರ್ಧ ನಿಂಬೆಹಣ್ಣು ರಸನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಟು ಆಮೇಲೆ ಲಿಡ್ ಕ್ಲೋಸ್ ಮಾಡಬೇಕು. ನೋಡಿ ಈ ರೀತಿ ಬಂದ ನಂತರ ಲಿಡ್ ಕ್ಲೋಸ್ ಮಾಡಿದ್ದೀನಿ. 3 ವಿಸಲ್ ತೆಗಿಬೇಕು. 3 ವಿಸಲ್ ತೆಗೆದ ನಂತರ ಅನ್ನ ಈ ರೀತಿಯಾಗಿ ಸಾಫ್ಟಾಗಿ ಆಗುತ್ತೆ. ನಿಮಗೆ ನೀರು ಕಡಿಮೆ ಬೇಕಂದರೆ ನೀರು ಕಡಿಮೆನೇ ಇಟ್ಕೊಳ್ಳಿ. ನನ್ನ ಮಗಳು ಉದ್ದ ಇದ್ದರೆ ಇಷ್ಟಪಡಲ್ಲ, ಸ್ವಲ್ಪ ಸ್ಮೂತಿಶ್ ಆಗಿದ್ದರೆ ಮಾತ್ರ ತಿಂತಾಳೆ ಅವಳು. ಸೊ ನಾನು ಈ ರೀತಿ ಮಾಡಿದ್ದೆ. ಹಾಗೆ ಇದಕ್ಕೆ 1 ಸ್ಪೂನ್ ತುಪ್ಪ ಸೇರಿಸಿ ಮತ್ತೆ ಒಂದು ಸಲ ಚೆನ್ನಾಗಿ ಕೊಡ್ತೀನಿ. ಮಿಕ್ಸ್ ಕೊಡಬೇಕು. ಚೆನ್ನಾಗಿ ಮಿಕ್ಸ್ ಕೊಟ್ಟು ಲಂಚ್ ಬಾಕ್ಸಿಗೆ ಸೇರಿಸಿದೆ. ನೋಡಿ ಚೆನ್ನಾಗಿದೆಯಲ್ವ, ಸಿಂಪಲ್ಲಾಗಿ ಕ್ವಿಕ್ಕಾಗಿದೆಯಲ್ವ. ನನ್ನ ಚಾನಲ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋ ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ. ವೀಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ವೀಡಿಯೋ ಇಷ್ಟದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಬೈ ಆಲ್.